ಅಡಿಲ್ಲ ಓಕೆ. ಮಕ್ಕಳು ತಿನ್ನೋ ಬೋಟಿ ಹಳ್ಳಿಯಲ್ಲೂ ಸಿಗತ್ತೆ, ಪೇಟೆಯಲ್ಲೂ ಸಿಗತ್ತೆ. ಇದಕ್ಕೆ ಪ್ರೈಸ್ 2 ರೂಪಾಯಿ ಒಂದು ಬೋಟಿಗೆ. 1 ರೂಪಾಯಿ. 1 ರೂಪಾಯಿ ಒಂದು ಬೋಟಿಗೆ. ಇದು ಎಷ್ಟು ಹಾನಿಕರ ಅಂತ ಹೇಳಿ ನೀವೇ ನೋಡಿ. ಈಗ ಹಾನಿಕರ ತೋರಿಸ್ತಾ ಇದ್ದೀವಿ. ಕಡೆಗೆ ದತ್ತಪ್ಪ ಅಂತ ತೋರಿಸ್ಬಿಟ್ಟಿದೆ ಹಾನಿಕಾರಕ ಅಂತ. ನೋಡಿ ಈ ಬೋಟಿಯಲ್ಲಿ ಪ್ಲಾಸ್ಟಿಕ್ ಅಂಶ ಇರೋದ್ರಿಂದ ಬೆಂಕಿ ಎತ್ತಾ ಇದೆ. ರೂಢಿ ಅದು ಖಾಲಿ ಬೋಟಿ ಇದು ನೋಡಿ. ಹಿಂಗೆ ಮೇಲೆ ಇಟ್ಕೊಬಿಡ್ರಿ ಅಧ್ಯಕ್ಷರೇ, ಮೇಲೆ ಇಟ್ಕೊಬಿಡಿ. ಹೊಗೆ ಆಡ್ತಾ ಇರುತ್ತೆ. ಬಿರುಗಾಳಿಯೂ ಬಂದ್ರು ಈ ಬೆಂಕಿ ಆರ್ತಾ ಇಲ್ಲ ಅಂದ್ರೆ ಎಷ್ಟು ಕೆಮಿಕಲ್ ಇದೆ ಅಂತ ಹೇಳಿ ನೀವು ಯೋಚನೆ ಮಾಡ್ಬೋದು. ಪ್ಲಾಸ್ಟಿಕ್ ಅಂಶ ಇದೆ ಅಂತ ನಾವು ಕಂಡುಹಿಡಿದಿದ್ದೀವಿ. ಆ ಬೋಟಿ ಮಾಡ್ಲಿಕ್ಕೆ ನೋಡಿ ಯಾವ ತರ ಬೆಂಕಿ ಕಪ್ಪು ಕಪ್ಪುದು ನೋಡಿ. ಅದು ಪ್ಲಾಸ್ಟಿಕ್ ಅಂಶ. ಇದು ಮಕ್ಕಳ ಹೊಟ್ಟೆ ಹಂಗೆ ಉದ್ದಾಡಿ. ಇದು ಮಕ್ಕಳ ಹೊಟ್ಟೆ ಸೇರಿದ್ರೆ ಎಷ್ಟು ಅನಾಹುತ ಆಗುತ್ತೆ ಅಂತ ಯೋಚನೆ ಮಾಡಿ. ಮಕ್ಕಳಿಗೆ ಕೊಡಿಸುವಾಗ ಯೋಚಿಸಿ. ಖಾಲಿ ಬೋಟಿಯನ್ನು ಇಲ್ಲಿ ಹಿಡಿದಿದ್ದೀನಿ. ನಮ್ಮ ಮಕ್ಕಳ ಆರೋಗ್ಯವನ್ನು ನಾವೇ ಹಾಳು ಮಾಡ್ದಂಗೆ ಒಂದ್ಸತಿ ಯೋಚನೆ ಮಾಡಿ ಪೋಷಕರೇ. ನೋಡಿ, ಒಂದು ಪ್ಲಾಸ್ಟಿಕ್ಕಿಗೆ ಬೆಂಕಿ ಹಚ್ಚಿದ್ರೆ ಯಾವ ತರ ಬೆಂಕಿ ಆಗತ್ತೆ ಅದೇ ತರ ಬೋಟಿಗೂ ಸಹ ಬೆಂಕಿ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ನೋಡಿ ಮನೆ ಆಟ ಕೊನೆ ಪ್ರದರ್ಶನ ನೋಡಿ. ಆನಂದಿಸಿ, ಯೋಚನೆ ಮಾಡಿ ಆನಂದಿಸಿ. ನೋಡಿ ಸ್ನೇಹಿತರೆ, ಪೋಷಕರೇ. ಹಲೋ ನೋಡಿ ಸ್ನೇಹಿತರೆ, ಆತರ ಒಂದು ಪ್ಲಾಸ್ಟಿಕ್ ಬೆಂಕಿ ಕೊಡ್ಬೇಕಾ? ರವಿ ಏನು? ಹಲೋ, 501 ರೂಪಾಯಿ ಕೊಟ್ಟು ಕಳಿಸ್ರಿ. 500. ಸ್ನೇಹಿತರೆ, ಯಾವ ಥರ ಪ್ಲಾಸ್ಟಿಕ್ಗೆ ನಾವು ಒಂದು ಮನೆಯಲ್ಲಿ ಪ್ಲಾಸ್ಟಿಕ್ ಬೆಂಕಿ ಹಚ್ಚಿದ್ರೆ ಯಾವ ಥರ ಇರುತ್ತೆ ಅದೇ ರೀತಿಯಲ್ಲಿ ಇದು ಹೊತ್ತಿ ಉರಿತಾ ಇದೆ. ಈ ಕಪ್ಪು ಅಂಶ ನಮ್ಮ ಮಕ್ಕಳ ದೇಹಕ್ಕೆ ಹೋದರೆ ಯಾವ ಥರ ಹಾನಿಕರ ಆಗ್ಬೋದು ಅಂತ ಒಂದ್ಸತಿ ಯೋಚನೆ ಮಾಡಿ. ನೋಡಿ ಸ್ನೇಹಿತರೆ, ಇದು ಮಕ್ಕಳು ತಿನ್ನೋ ಬೋಟಿ. ನೋಡಿ ಸ್ವಾಮಿ, ನಾವಿರುವುದು ಹೀಗೆ. ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಇಲ್ಲ ನೋಡಿ ಸ್ವಾಮಿ. ನೋಡಿ ಸ್ವಾಮಿ, ನೋಡಿ ಆನಂದಿಸಿ. ಕ್ಯಾಮ್ರಾಮ್ಯಾನ್ ಮಂಜು ಜೊತೆ ಪ್ರಸನ್ನ ಕುಮಾರ್. ಹೊಡ್ತದ ಅದು ನೆಕ್ಸ್ಟ್ ಟವರ್ ಸಿಗಲ್ಲ. ನೋಡ್ರಿ ಸ್ವಾಮಿ, ಹತ್ತು